ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮಹಾಭಾರತದ 23ನೇ ಎಪಿಸೋಡ್. ಹಸ್ತಿನಾವತಿಯಲ್ಲಿ ರಾಜಕುಮಾರರಾದ ಕೌರವರು ಮತ್ತು ಪಾಂಡವರು ಅಸ್ತ್ರ ಶಿಕ್ಷಣ ಮುಗಿದಿತ್ತು. ದ್ರೋಣಾಚಾರ್ಯರು ಕ್ಷತ್ರಿಯರಿಗೆ ಉಚಿತವಾದ ಸಮಸ್ತ ವಿದ್ಯೆಗಳನ್ನು ಹೇಳಿಕೊಟ್ಟಿದ್ದರು. ವಿದ್ಯಾರ್ಥಿಗಳು ವರ್ಷಾನುಗಟ್ಟಲೆ ಪಾಠಶಾಲೆಯಲ್ಲಿ ಕುಳಿತು ಉಪಾಧ್ಯಾಯರಿಂದ ಎಲ್ಲ ವಿಷಯಗಳನ್ನು ಕಲಿಯಬಹುದು. ಆದರೆ ಹಾಗೆ ಅವರು ಅದರಿಂದ ಪ್ರಯೋಜನ ಪಡೆದುಕೊಳ್ಳುವಷ್ಟು ಸಮರ್ಥರಿದ್ದಾರೆಯೇ ಎಂಬುದನ್ನು ತಿಳಿಯಲು ಅವರಿಗೆ ಪರೀಕ್ಷೆ ಏರ್ಪಡಿಸುವುದು ಅಗತ್ಯ. ಆ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ತೋರಿಸುವ ಬುದ್ಧಿ ಮತ್ತು ಕೈಚಳಕಗಳಿಂದ ಅವರ ಸಾಮರ್ಥ್ಯವನ್ನು ಅಳೆಯಬಹುದು. ಹೇಳಿ ಕೇಳಿ ಧನುರ್ವಿದ್ಯೆ, ಕತ್ತಿ ವರಸೆ, ಗದೆ ಬೀಸುವುದು ಇವನ್ನೆಲ್ಲ ಎಷ್ಟರ ಮಟ್ಟಿಗೆ ವಿದ್ಯಾರ್ಥಿಗಳು ಅರಗಿಸಿಕೊಂಡಿದ್ದಾರೆ ಎಂಬುದನ್ನು ತಿಳಿಯಲು ದ್ರೋಣರೇ ಪರೀಕ್ಷೆ ಮಾಡಿದರು. ಶಿಷ್ಯರಾದ ರಾಜಕುಮಾರರ ಅಸ್ತ್ರಕೌಶಲವನ್ನು ಜನರಿಗೆ ತೋರಿಸಲು ಹಸ್ತಿನಾವತಿಯಲ್ಲಿ ಒಂದು ಅಸ್ತ್ರ ಪ್ರದರ್ಶನದ ಏರ್ಪಾಟಾಯಿತು. ಕರ್ಣನಿಗೂ ಈ ಸಂಗತಿ ತಿಳಿಯಿತು. ರಾಜಕುಮಾರರು ಏನೇನು ಅಸ್ತ್ರ ಪ್ರಯೋಗ ಕಲಿತಿದ್ದಾರೋ ನೋಡಬೇಕೆನ್ನುವ ಕುತೂಹಲದಿಂದ ಕರ್ಣ ತಾನು ಹಸ್ತಿನಾವತಿಗೆ ಹೊರಟನು. ಹಸ್ತಿನಾವತಿ ನಗರದ ಹೊರವಲಯದಲ್ಲಿ ಒಂದು ದೊಡ್ಡ ಬಯಲನ್ನು ಅಸ್ತ್ರಕೌಶಲ ಪ್ರದರ್ಶನಕ್ಕೆಂದು ಆರಿಸಿಕೊಳ್ಳಲಾಗಿತ್ತು. ಅಲ್ಲಿ ಹೊಸದಾಗಿ ಒಂದು ಕ್ರೀಡಾಂಗಣವನ್ನು ನಿರ್ಮಿಸಿದ್ದರು. ನಡುವೆ ವಿಶಾಲವಾದ ರಂಗಸ್ಥಳ. ಉಳಿದ ಕಡೆಯಲ್ಲೆಲ್ಲ ನೋಡಲು ಬರುವರಿಗೆ ಕೂರಲು ಸ್ಥಳವಿದ್ದಿತು. ಪ್ರದರ್ಶನ ನೋಡಲು ಜನರು ಕಿಕ್ಕಿರಿದು ಸೇರಿದ್ದರು. ರಾಜ ಪರಿವಾರದವರೂ ಬಂದಿದ್ದರು. ಕುಂತಿಯೂ ಬಂದು ಕುಳಿತಿದ್ದರು. ಅಸ್ತ್ರ ಪ್ರದರ್ಶನ ಆರಂಭವಾಯಿತು. ರಾಜಕುಮಾರರು ಕುದುರೆಗಳ ಮೇಲೆ ವೇಗವಾಗಿ ಸವಾರಿ ಮಾಡಿದರು. ವೈವಿಧ್ಯಮಯ ರೀತಿಯಲ್ಲಿ ಅವುಗಳನ್ನು ಓಡಿಸಿದರು. ಕೆಲವರು ರಥಗಳಲ್ಲಿ ಕುಳಿತು ವಿಧವಿಧವಾಗಿ ಅವುಗಳನ್ನು ನಡೆಸಿದರು. ಆನೆಯ ಮೇಲೆ ಕುಳಿತು ಯುದ್ಧ ಮಾಡುವ ಬಗೆಯನ್ನು ತೋರಿಸಿದರು. ಕತ್ತಿ ವರಸೆ, ಗದೆ ಬೀಸುವುದು ಇದನ್ನು ಪ್ರದರ್ಶಿಸಿದರು. ಅರ್ಜುನನು ಧನುರ್ವಿದ್ಯೆಯ ನಾನಾ ಪ್ರಯೋಗಗಳನ್ನು ನೆರೆದಿದ್ದವರು ಮೆಚ್ಚಿಕೊಳ್ಳುವ ರೀತಿಯಲ್ಲಿ ಲೀಲಾಜಾಲವಾಗಿ ಪ್ರದರ್ಶಿಸಿದನು. ಅವನು ಮಹಾಸ್ತ್ರಗಳನ್ನು ಪ್ರದರ್ಶಿಸಿದುದನ್ನು ರಾಜ ಪರಿವಾರದವರು ಕಂಡು ಬೆಕ್ಕಸ ಬೆರಗಾದರು. ಅಬ್ಬಾ, ಅರ್ಜುನನಂತಹ ಬಿಲ್ಲು ವಿದ್ಯೆ ಪರಿಣತಿ ಪಡೆದವರು ಯಾರೂ ಇಲ್ಲ. ಬಿಲ್ಲು ವಿದ್ಯೆಯಲ್ಲಿ ಆಹಾ, ಇವನು ಎಲ್ಲರಿಗಿಂತ ಶ್ರೇಷ್ಠ ಎಂದು ಜನ ಹೊಗಳತೊಡಗಿದರು. ಜನ ಅವನನ್ನು ಕೊಂಡಾಡುತ್ತಿದ್ದಂತೆ ಕ್ರೀಡಾಂಗಣದ ದ್ವಾರದ ಕಡೆಯಿಂದ ಸಿಡಿಲಿನಂಥ ಶಬ್ದವೊಂದು ಕೇಳಿಬಂದಿತು. ಜನ ಬೆಚ್ಚಿ ಬಾಗಿಲು ಕಡೆ ನೋಡಿದರು. ದಷ್ಟಪುಷ್ಟನಾದ ಒಬ್ಬ ಯುವಕ ತೋಳು ತಟ್ಟಿಕೊಂಡು ಸವಾಲು ಹಾಕುವಂತೆ ಬರುತ್ತಿರುವುದು ಕಂಡುಬಂದಿತು. ಅವನನ್ನು ನೋಡಿದೊಡನೆ ಇವನಾರೋ ರಾಜಕುಮಾರನಿರಬೇಕು ಎಂದು ನೆರೆದವರಿಗೆ ಅನಿಸದಿರಲಿಲ್ಲ. ಅಂತಹ ತೇಜಸ್ಸು, ಎತ್ತರವಾದ ನಿಲುವು ಅವನಲ್ಲಿತ್ತು. ಧನುರ್ಧಾರಿಯಾಗಿದ್ದನು. ಮುಖದಲ್ಲಿ ನಗುವಿತ್ತು. ಯೌವನ ತುಂಬಿ ಹೋಗಿತ್ತು. ಅವರ ಮೈಮೇಲೆ ಕವಚ ಕುಂಡಲಗಳು ಪಳಪಳ ಹೊಳೆಯುತ್ತಿದ್ದವು. ಹಾಗೆ ಬಂದವರು ಕರ್ಣ. ಅವರು ರಂಗಸ್ಥಳಕ್ಕೆ ಬಂದು, ಅಯ್ಯ, ಅರ್ಜುನ ನನಗಿಂತ ದೊಡ್ಡ ಬಿಲ್ಲುಗಾರ ಇಲ್ಲ ಎಂದು ಸಂಭ್ರಮದಿಂದ ಉಬ್ಬಿ ಹೋಗಬೇಡ. ನೀನು ಈಗ ಧನುರ್ವಿದ್ಯೆಯಲ್ಲಿ ಏನೇನು ಕೌಶಲ ತೋರಿಸಿದೆಯೋ ಅದನ್ನೆಲ್ಲ ನಾನು ಇನ್ನೂ ಚೆನ್ನಾಗಿಯೇ ಮಾಡಿ ತೋರಿಸಬಲ್ಲೆ ಎಂದು ಹೇಳಿದನು. ಹೀಗೆ ಹೇಳುತ್ತಿರುವುದನ್ನು ಕೇಳಿ ಅಲ್ಲಿದ್ದವರೆಲ್ಲ ದಂಗಾಗಿ ಹೋದರು. ಕರ್ಣನಾದರೂ ಒಂದೊಂದು ಅಸ್ತ್ರವನ್ನು ಪ್ರಯೋಗಿಸಿ ಇಡೀ ರಾಜ ಪರಿವಾರದವರನ್ನು ಬೆರಗಾಗಿಸಿದನು. ಆಗ್ನೇಯ ಅಸ್ತ್ರದಿಂದ ಬೆಂಕಿ ಎಬ್ಬಿಸಿದರೆ ವರುಣಾಸ್ತ್ರದಿಂದ ಅದನ್ನು ಆರಿಸಿದನು. ಲೋಹದ ಹಂದಿಯ ಬಾಯಿಯಲ್ಲಿ ಏಕಕಾಲದಲ್ಲಿ 5 ಬಾಣಗಳನ್ನು ಹೊಡೆದು ತೋರಿಸಿದನು. ಪರ್ಜನ್ಯಾಸ್ತ್ರ ಪ್ರಯೋಗಿಸಿ ಮೇಘಗಳನ್ನು ಬರಿಸಿದನು. ವಾಯು ಅಸ್ತ್ರ ಬಿಟ್ಟು ಗಾಳಿಯಿಂದ ಅದನ್ನು ಚದುರಿಸಿದನು. ಗದೆ ಹಿಡಿದು ಅದನ್ನು ಹಲವು ನುಡಿಗೆಯಲ್ಲಿ ತಿರುಗಿಸಿ ತೋರಿಸಿದನು. ಆ ಯುವಕನ ಅದ್ಭುತ ಶಕ್ತಿಯನ್ನು ಕಂಡು ಜನ ಆಹಾ ಓಹೋ ಎಂದು ಕೂಗಾಡುತ್ತಾ ಬೆಕ್ಕಸ ಬೆರಗಾದರು. ಕೌರವರ ಹಿರಿಯ ದುರ್ಯೋಧನನಂತೂ ಹಿಗ್ಗಿ ಹೋದನು.
ಕರ್ಣನ ಪ್ರದರ್ಶನ ಮುಗಿದ ಕೂಡಲೇ ಅವನು ರಂಗಸ್ಥಳಕ್ಕೆ ಓಡೋಡಿ ಬಂದು ಅವನನ್ನು ತಬ್ಬಿಕೊಂಡು, ಅಪ್ರತಿಮ ವೀರನೇ, ಇದೇನು ನಿನ್ನ ಕೌಶಲ? ನಾನು ಇದನ್ನು ಕಂಡು ಮಾರು ಹೋಗಿದ್ದೇನೆ. ಶೌರ್ಯದ ಮುಂದೆ ಯಾರಾದರೂ ತಲೆ ಬಾಗಲೇಬೇಕು. ಇಗೋ, ನಾನು, ನನ್ನ ರಾಜ್ಯ ಎಲ್ಲ ನಿನ್ನ ಅಧೀನ. ನಿನ್ನ ಮನಸ್ಸಿನಲ್ಲಿ ಏನು ಅಪೇಕ್ಷೆ ಇದೆ ತಿಳಿಸು, ಅದನ್ನು ನಾನು ಕೂಡಲೇ ನಡೆಸಿಕೊಡುತ್ತೇನೆ ಎಂದನು. ಅದಕ್ಕೆ ಕರ್ಣ, ದುರ್ಯೋಧನ, ನಿನ್ನ ವಿಶ್ವಾಸದ ಮಾತುಗಳಿಂದಲೇ ಸಕಲವೂ ಪ್ರಾಪ್ತಿಯಾಯಿತೆಂದು ತಿಳಿದಿರುವೆನು. ನನ್ನನ್ನು ಕರ್ಣನೆಂದು ಕರೆಯುವರು. ನಿನ್ನ ಸ್ನೇಹ ಮತ್ತು ಅರ್ಜುನನ ಜೊತೆ ಬಾಣಯುದ್ಧ ಇವೆರಡೇ ನನಗೆ ಬೇಕಾದದ್ದು ಎಂದನು. ಹಾಗಿದ್ದರೆ ಅವು ಈ ಕೂಡಲೇ ನಿನಗೆ ದೊರೆಯಿತೆಂದುಕೋ. ಇಂದಿನಿಂದ ನೀನು ನನ್ನ ಆಪ್ತ ಮಿತ್ರ, ನನಗೆ ಸರಿಸಮಾನ. ನಿನಗೆ ಇಲ್ಲಿ ಇನ್ನು ಯಾರ ಭಯವೂ ಇರುವುದಿಲ್ಲ. ದುರ್ಯೋಧನ ಖಡಖಂಡಿತವಾಗಿ ಹೇಳಿದನು. ಯಾವನೋ ದಿಕ್ಕಿಲ್ಲದವನು ಧನುರ್ವಿದ್ಯೆ ಪ್ರದರ್ಶಿಸಿದ ಮಾತ್ರಕ್ಕೆ ಅವನಿಗೆ ರಾಜ ಮರ್ಯಾದೆ ನೀಡಿದ್ದು ಕಂಡು ಅರ್ಜುನನ ಮನಸ್ಸಿಗೆ ಚುಚ್ಚಿತು. ಎಲವೋ ಕರ್ಣ, ನಾವೇನು ನಿನ್ನನ್ನು ಇಲ್ಲಿಗೆ ಕರೆದಿದ್ದೇವೇನು? ಆದರೂ ಬಂದಿದ್ದೀಯಾ? ಸಾಲದೆಂಬಂತೆ ಅತಿಯಾಗಿ ಮಾತನಾಡುತ್ತಿದೆಯೇ? ರಾಜಕುಮಾರರೇ ತುಂಬಿರುವ ಶಾಂತವಾಗಿದ್ದ ಸಭೆಯಲ್ಲಿ ಗೊಂದಲ ಹುಟ್ಟಿಸಿದ್ಯಾ? ಹಿಡಿ ಬಿಲ್ಲು ಕಾಳಗಕ್ಕೆ ಸಿದ್ಧನಾಗು. ಈಗಲೇ ನಿನ್ನನ್ನು ಯಮಸದನಕ್ಕೆ ಅಟ್ಟುತ್ತೇನೆ ಎಂದನು. ಅರ್ಜುನನ ಮಾತುಗಳನ್ನು ಕೇಳಿ ಕರ್ಣ ಕಿಡಿಕಿಡಿಯಾದನು. ಎಲ್ಲವೋ ಪಾರ್ಥ, ಈ ರಂಗಸ್ಥಳ ನಿನಗೊಬ್ಬನಿಗೆ ಮೀಸಲಾದುದಲ್ಲ. ಇದು ಸಾರ್ವಜನಿಕ ಸ್ಥಳ. ಬಿಲ್ಲು ವಿದ್ಯೆ ಗೊತ್ತಿರುವವರು ಯಾರೇ ಇರಲಿ, ಅವರು ಅದನ್ನು ಇಲ್ಲಿ ಪ್ರದರ್ಶಿಸಬಹುದು. ಅದಕ್ಕೆ ನಿನ್ನ ಅಡ್ಡಿಯೇನು? ನೀನು ಒಬ್ಬ ವೀರನೇ, ಬಾಯಿಗೆ ಬಂದಂತೆ ಹರಟುತ್ತಿರುವೆ. ಏನೆಂದೆ? ಯಮಸದನಕ್ಕೆ ಅಟ್ಟುತ್ತೇನೆ ಎಂದೆಯಲ್ಲವೇ? ಯುದ್ಧದಲ್ಲಿ ನೋಡಿಯೇ ಬಿಡೋಣ ಯಾರು ಯಾರನ್ನು ಅಟ್ಟುವರೆಂದು. ಕರ್ಣ ಈ ರೀತಿ ಹೇಳಿ ಅರ್ಜುನನನ್ನು ಯುದ್ಧಕ್ಕೆ ಕರೆದನು. ದ್ರೋಣಾಚಾರ್ಯರು ವೀರನಿಗೆ ಅವಕಾಶ ಮಾಡಿಕೊಡಬೇಕೆಂಬ ನಿಯಮದಿಂದ ಒಪ್ಪಿದರು. ಕರ್ಣನಿಗೂ ಅರ್ಜುನನಿಗೂ ಯುದ್ಧವೇ? ಇದನ್ನು ತಿಳಿದ ಕೂಡಲೇ ಕುಂತಿ ಮೂರ್ಛೆ ಹೋದರು. ತಾಯಿ ಹೃದಯಕ್ಕೆ ತಿಳಿಯದ್ದು ಯಾವುದು? ಕರ್ಣನ ಮೈಮೇಲೆ ಕವಚಕುಂಡಲಗಳನ್ನು ಕಂಡಾಗಲೇ ಅವನ್ಯಾರೆಂದು ಅವರು ಊಹಿಸಿದರು. ಅರ್ಜುನ ಕರ್ಣ ಕಾಳಗಕ್ಕೆ ನಿಂತಾಗ ಅಲ್ಲಿಗೆ ಕೃಪಾಚಾರ್ಯರು ಬಂದು ಕರ್ಣನಿಗೆ ಹೇಳಿದರು. ಕರ್ಣ, ಅರ್ಜುನ ಚಂದ್ರವಂಶದ ರಾಜಕುಮಾರ, ಪಾಂಡು ಮಹಾರಾಜನ ಮಗ. ಇವನೊಂದಿಗೆ ಯುದ್ಧ ಮಾಡುವವನು ಎಲ್ಲದರಲ್ಲೂ ಇವನಿಗೆ ಸರಿಸಮಾನವಾಗಿರಬೇಕು. ನೀನು ಯಾರು? ನಿನ್ನ ಕುಲ ಯಾವುದು? ಎಲ್ಲಿಂದ ಬರುತ್ತಿರುವೆ? ಮೊದಲು ಇದನ್ನು ಸಭೆಗೆ ತಿಳಿಸು. ಕರ್ಣ ಉತ್ತರ ಕೊಡಲಾರದಾದ. ಸೂತಪುತ್ರನೆಂದು ಹೇಳಿಕೊಂಡರೆ ಕೀಳು ಕುಲದವನೆಂದು ಹೀನಾಯವಾಗಿ ಕಾಣುವರು. ಗಂಡಸಾದವನಿಗೆ ಶೌರ್ಯ ಮುಖ್ಯ, ಆದರೆ ಅದು ಜಾತಿಯೇ ಮುಖ್ಯವಾಗುತ್ತದೆ. ಕರ್ಣ ಸುಮ್ಮನೆ ನಿಂತುಬಿಟ್ಟನು. ಇದನ್ನು ಕಂಡು ದುರ್ಯೋಧನ ಸಿಟ್ಟಾದನು. ಅವನು ಆಚಾರ್ಯರನ್ನು ಕೇಳಿದನು. ಕೃಪಾಚಾರ್ಯರೇ, ಇದೇನು ಹೀಗೆ ಹೇಳುವಿರಿ? ಅರ್ಜುನ ರಾಜಕುಮಾರ, ಇವನು ಅಲ್ಲ ಎಂದು ನಿಮ್ಮ ಅಭಿಪ್ರಾಯ ಅಲ್ಲವೇ? ಹಾಗಾದರೆ ಇಗೋ, ಇಲ್ಲೇ ಈಗಲೇ ನಾನು ಕರ್ಣನನ್ನು ರಾಜನನ್ನಾಗಿ ಮಾಡುತ್ತೇನೆ. ಆಗ ಅವನು ಅರ್ಜುನನ ಜೊತೆ ಯುದ್ಧ ಮಾಡಬಹುದಲ್ಲವೇ? ಹಾಗೆ ಹೇಳಿ ದುರ್ಯೋಧನನು ಕರ್ಣನಿಗೆ ಅಲ್ಲೇ ಅಂಗರಾಜ್ಯದ ಪಟ್ಟ ಕಟ್ಟೇ ಬಿಟ್ಟನು. ಜನ ಜಯಕಾರ ಮಾಡಿದರು. ಕರ್ಣನ ಮನಸ್ಸು ಕೃತಜ್ಞತೆಯಿಂದ ತುಂಬಿ ಬಂದಿತು. ದುರ್ಯೋಧನ, ನಿನ್ನ ಈ ಉಪಕಾರಕ್ಕೆ ಪ್ರತಿಯಾಗಿ ನಾನು ಏನು ತಾನೇ ಕೊಡಬಲ್ಲೆ ಎಂದು ಕೇಳಿದನು. ಕರ್ಣ, ನಿನ್ನ ಸ್ನೇಹಭಾಗ್ಯ ನನಗೆ ಎಲ್ಲದಕ್ಕಿಂತ ದೊಡ್ಡದು. ಅದು ಸದಾ ನನ್ನ ಪಾಲಿಗೆ ಇರಲಿ ಎಂದು ಹೇಳಿ ದುರ್ಯೋಧನ ಅವನನ್ನು ತಬ್ಬಿಕೊಂಡನು. ಕರ್ಣ ದುರ್ಯೋಧನ ಇಬ್ಬರು ಪರಮ ಮಿತ್ರರಾದರು. ಇನ್ನೇನು ಅರ್ಜುನ ಮತ್ತು ಕರ್ಣ ಕಾಳಗಕ್ಕಿಳಿಯಬೇಕು. ಅದೇ ಹೊತ್ತಿಗೆ ಕರ್ಣನ ಸಾಕು ತಂದೆ ಅಧಿರಥ ತನ್ನ ಮಗ ರಾಜನಾದುದನ್ನು ಕೇಳಿ ಅಲ್ಲಿಗೆ ಬಂದನು. ಕರ್ಣ ಅವರ ಬಳಿಗೆ ಹೋಗಿ ಕಾಲಿಗೆ ನಮಸ್ಕಾರ ಮಾಡಿದನು. ಅಧಿರಥ ಮಗನನ್ನು ಆಲಂಗಿಸಿಕೊಂಡು, ಮಗು ಕರ್ಣ, ಕೀರ್ತಿವಂತನಾಗು ಎಂದು ಆಶೀರ್ವಾದ ಮಾಡಿದರು.
ಇದನ್ನು ಗಮನಿಸಿದ ಭೀಮನಿಗೆ ಕರ್ಣನು ಸೂತ ಮಗ ಎಂಬುದು ತಿಳಿದು ಹೋಯಿತು. ಅವನು ತಿರಸ್ಕಾರದ ದನಿಯಲ್ಲಿ, ಎಲ್ಲವೋ ಕರ್ಣ, ನೀನು ಸೂತನಾದ ಅಧಿರಥನ ಮಗನೋ? ಅದಕ್ಕೆ ಬಾಯಿ ಬಿಡದೆ ಸುಮ್ಮನೆ ನಿಂತೆಯಲ್ಲವೇ? ನೀನು ಚಂದ್ರವಂಶದಲ್ಲಿ ಹುಟ್ಟಿದ ಅರ್ಜುನನಿಗೆ ಹೇಗೆ ಸಮನಾಗುವೆ? ನಿನ್ನ ಕುಲಾನುಗತವಾಗಿ ಬಂದ ಚಾವಟಿಯನ್ನು ಹಿಡಿಯುವುದು ಒಳ್ಳೆಯದಲ್ಲವೇ? ಅದು ಬಿಟ್ಟು ಶರವನ್ನು ಹಿಡಿದು ಸೆಣಸುವೆಯಾ? ಸಾರಥಿಯ ಮಗನಿಗೆ ಅಂಗರಾಜ್ಯಾಭಿಷೇಕ? ಯಜ್ಞದ ಅಗ್ನಿಯ ಸಮೀಪದಲ್ಲಿ ನಾಯಿ ನಿಂತ ಮಾತ್ರಕ್ಕೆ ಹವಿಸು ತಿನ್ನುವ ಯೋಗ್ಯತೆ ಬರುತ್ತದೆಯೇ? ನೀನು ಅಂಗರಾಜ್ಯಕ್ಕೂ ಅರ್ಹನಲ್ಲ, ಇನ್ನು ಯುದ್ಧದಲ್ಲಿ ಅರ್ಜುನನಿಂದ ಕೊಲೆಗೂ ಅರ್ಹನಲ್ಲ ಎಂದು ಹೇಳಿದನು. ಭೀಮನ ಮಾತುಗಳನ್ನು ಕೇಳಿ ದುರ್ಯೋಧನ ಕೋಪಾವಿಷ್ಟನಾಗಿ, ಇಂತಹ ತುಚ್ಛವಾದ ಮಾತುಗಳನ್ನು ಕ್ಷತ್ರಿಯರು ಆಡತಕ್ಕದ್ದಲ್ಲ. ಕ್ಷತ್ರಿಯನಿಗೆ ಸಾಹಸವೇ ಪ್ರಧಾನ. ತನ್ನ ಎದುರಾಳಿಯ ಕುಲ ಕಟ್ಟಿಕೊಂಡು ಏನಾಗಬೇಕು? ಬಲದಲ್ಲಿ ಸಮನಾಗಿದ್ದರೆ ಅವನೊಡನೆ ಯುದ್ಧ ಮಾಡಬೇಕು ಅಷ್ಟೇ. ಇಷ್ಟಕ್ಕೂ ಕುಲವೆಂದು ಹೀಯಾಳಿಸುವರಲ್ಲ. ಅಗ್ನಿಯು ಹುಟ್ಟಿದ್ದಾದರೂ ನೀರಿನಿಂದ, ಇಂದ್ರನ ವಜ್ರಾಯುಧ ಆದದ್ದು. ದದೀಚಿ ಋಷಿಯ ಮೂಳೆಯಿಂದ ವಿಶ್ವಾಮಿತ್ರ ಕ್ಷತ್ರಿಯನಾದರು, ಬ್ರಾಹ್ಮಣನೆನಿಸಿದರು. ದ್ರೋಣಾಚಾರ್ಯರು ಯಾರು? ಕಲಶದಿಂದ ಜನ್ಮ ತಾಳಿದರು. ಕೃಪಾಚಾರ್ಯರು ದರ್ಭೆಯಲ್ಲಿ ಕಂತೆಯಲ್ಲಿ ಜನಿಸಿದವರು ಎನ್ನುವರು. ಹುಟ್ಟು ಕಟ್ಟಿಕೊಂಡು ಏನು? ಕರ್ಣ ಕವಚಕುಂಡಲಗಳ ಸಮೇತ ಹುಟ್ಟಿ ಬಂದವನು, ಸೂರ್ಯನಂತೆ ತೇಜಸ್ವಿ. ನಾನು ಅವನಿಗೆ ಪಟ್ಟ ಕಟ್ಟಿದ್ದೇನೆ. ಇಷ್ಟವಿಲ್ಲದವರು ಅವನೊಂದಿಗೆ ಯುದ್ಧ ಮಾಡಿ ಗೆಲ್ಲಲಿ ಎಂದು ಕೂಗಾಡಿದನು. ರಂಗಮಂಟಪದಲ್ಲಿ ಕೋಲಾಹಲ ಉಂಟಾಯಿತು. ಅದೆಷ್ಟೋ ಜನ ದುರ್ಯೋಧನನಿಗೆ ಜಯವಾಗಲಿ, ಕರ್ಣನಿಗೆ ಜಯವಾಗಲಿ ಎಂದು ಕೂಗಿದರು. ಸೂರ್ಯನು ಅಸ್ತಂಗತನಾಗುತ್ತಿದ್ದಂತೆ ಕತ್ತಲಾಗಿ ಎಲ್ಲರೂ ತಮ್ಮ ತಮ್ಮ ಮನೆಗೆ ತೆರಳಿದರು. ಸಭೆ ಅಲ್ಲಿಗೆ ಮುಗಿಯಿತು. ಕುಂತಿ ದೂರದಿಂದಲೇ ತನ್ನ ಮಗ ಕರ್ಣನನ್ನು ಗುರುತಿಸಿ ಅವನು ಅಂಗರಾಜ್ಯದ ರಾಜನಾದುದಕ್ಕೆ ಹರ್ಷಿಸಿದರು. ಆದರೆ ಯಾರಿಗೂ ಅವನು ತನ್ನ ಮಗನೆಂದು ಹೇಳಲಿಲ್ಲ. ಕರ್ಣನನ್ನು ಬಿಲ್ಲುವಿದ್ಯೆಯಲ್ಲಿ ಸರಿಗಟ್ಟುವವರು ಯಾರೂ ಇಲ್ಲ ಎಂದು ಯುಧಿಷ್ಠಿರನಿಗೆ ಅನಿಸಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.